ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮೇಡಮ್ ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೈಸೂರಿಂದ ವೀಣಾ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಮೇಡಮ್. ಸರಿ, ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 23/12/2008. 23/12/2008. ಓಕೆ, ಹೊಟ್ಟೆ ಸಮಯ ಬೆಳಿಗ್ಗೆ 6:40. ಓಕೆ ಮೇಡಮ್, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಮೇಡಮ್ ಇದ್ದಾರೆ. ಬೆಳಿಗ್ಗೆ 6:40 ಬೆಳಗ್ಗೆ. ಹಾ ಮೇಡಮ್. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ತುಲಾ ರಾಶಿ, ಸ್ವಾತಿ ನಕ್ಷತ್ರ. ಹೌದು ಹೇಳಿ ಹೇಳಿ, ಏನು ದಸ ಬಂದು ಸರಿ ದಿವಸ ನಡೀತಾ ಇದೆ ಅನ್ಸುತ್ತೆ ಮೇಡಮ್ ಇವಾಗ. ಹೇಳಿ ಮೇಡಮ್. ದಶ ಬಂದು ಶನಿ ದಶ 26ಕ್ಕೆ ಸ್ಟಾರ್ಟ್ ಆಯ್ತು. ಇನ್ನ ಇಲ್ಲ, 7ನೇ ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ. ಇನ್ನ ಶನಿ ದಶಕ್ಕೆ ಬಂದಿಲ್ಲ. ಗುರು ದಶ ಲಾಸ್ಟ್ ಅಲ್ಲಿ ಇದ್ದಾರೆ ಇವರು. ಹೇಳಿ. ಹಾ ಮೇಡಮ್, ಇವಾಗ 7ನೇ ತಿಂಗಳು, ನೆಕ್ಸ್ಟ್ ಮಂತ್. ಇಲ್ಲ 7ನೇ ತಾರೀಕಿಂದ ಸ್ಟಾರ್ಟ್ ಆಯ್ತು. ಹೌದು, 2045 ವರೆಗೂ ಇರುತ್ತೆ ಶನಿ ದಶ, ಶನಿ ಭುಕ್ತಿ. ನಿಮ್ಮ ಪ್ರಶ್ನೆ? ಅದೇ ಶನಿ ದಶ ಇರುವಾಗ ಇವ್ರಿಗೆ ತಂದೆಗೆ ಕಂಟಕ ಅಂತ ಹೇಳ್ತಾರೆ ಮೇಡಮ್, ಅದಕ್ಕೇನ್ ಪರಿಹಾರ ಇದೆಯಾ? ಮತ್ತೆ ಎಜುಕೇಶನ್ ಅಲ್ಲೂ ಅಷ್ಟಲ್ಲ ಮೇಡಮ್, ಶನಿ ದಶೆ ಬಂದಾಗ ಚೆನ್ನಾಗಿ ಓದ್ತಾನ ಅಂತ ಮೇಡಮ್. ಮೇಡಮ್, ಇವಾಗ ಶನಿ ದಶಲಿದ್ದಾಗ ತಂದೆಗೆ ಕಂಟಕ ಅಂತ ಎಲ್ರಿಗೂ ಬರೋದಿಲ್ಲ. ನಿಮಗೆ ಯಾರಾದರೂ ಹೇಳಿದ್ರು ಕೂಡ ಏನಾಗುತ್ತೆ, ಇವರ ಲಗ್ನ ಬಂದು ಇವ್ರದ್ದು ಧನುರ್ ಲಗ್ನ ಬರುತ್ತೆ. ಲಗ್ನಕ್ಕೆ ಸೂರ್ಯ ಮತ್ತು ಕುಜ ಮತ್ತು ಬುಧ ಇರ್ತಾರೆ. ನಿಮ್ಮ ಮನೇಲಿ ಯಾರಿಗಾದರೂ ಸ್ಟ್ರೋಕ್ ಅಥವಾ ನರಗಳ ಒಂದು ತೊಂದರೆ ಕಾಣಿಸ್ಕೊಳ್ಬೋದು ನಿಮ್ಮ ಕುಟುಂಬದಲ್ಲಿ. ಯಾಕಂದರೆ ಸಪ್ತಮ ಅಂತ ಹೇಳ್ತೀವಿ, ಸಪ್ತಮಾಧಿಪತಿ ಬುಧನೇ ಆಗಿರ್ತಾನೆ. ಅದೇ ರೀತಿ ಅವನು 10ನೇ ಮನೆಯವನು ಕೂಡ ಅವನೇ ಆಗಿರ್ತಾನೆ. ಹಾಗಾಗಿ ಅದು ಬಿಟ್ಟರೆ ನೋಡಿ, 2ನೇವನು 3ನೇವನಾಗಿ ಶನಿ. ಯಾಕಂದರೆ ಕುಟುಂಬ ಸ್ಥಾನಾಧಿಪತಿ ಅವನೇ ಆಗಿರ್ತಾನೆ. ಫ್ರೆಂಡ್ಸ್ ಅಂತ ನಾವೇನು ಹೇಳ್ತೀವಿ, 3ನೇ ಮನೆ, ಅದು ಕೂಡ ಅವನೇ ಆಗಿರ್ತಾನೆ. ಶನಿ ಬಂದು ಇವರಿಗೆ ಸೂರ್ಯನ ಮನೇಲಿ ಇರ್ತಾರೆ. ಸೂರ್ಯನ ಮನೆ ಅಂತ ಬಂದಾಗ ನೋಡಿ 9ನೇ ಮನೆ ಅಂತ ಹೇಳ್ತೀವಿ. ಹಾಗಂತ ಅಲ್ಲಿದ್ದ ಮಾತ್ರಕ್ಕೆ ತಂದೆಗೆ ಕಂಟಕ ಅಂತ ಏನೂ ಇಲ್ಲ. ಬಟ್ ಆದರೆ ಈ ಶನಿ ದಶೆ ನಡಿಬೇಕಾದ್ರೆ ಎಲ್ಲೋ ಒಂದು ಕಡೆ ಇವರಿಗೆ ಕೋರ್ಟು ಕೇಸು, ಸ್ಟೇಷನ್ನು, ಕಂಪ್ಲೇಂಟು ಇವು ಕೂಡ ಆಗ್ತಾ ಹೋಗ್ಬೋದು. ಹಾಗಾಗಿ ಇದೇ ನಿಮ್ಮ ಕ್ವಶನ್ ಆದರೆ ಖಂಡಿತ ಒಂದೇ ಪ್ರಾಬ್ಲಮ್ ಅಂತ ನೀವು ಅದರಲ್ಲಿ ಫಿಕ್ಸ್ ಆಗಬೇಡಿ. 9ನೇ ಮನೇಲಿ ಇರೋದ್ರಿಂದ ತಂದೆ ಕಂಟಕ ಅಂತ ಏನಿಲ್ಲ. ಬಟ್ ಈಗಿನ್ನ ಸ್ಟಾರ್ಟ್ ಆಗಿದೆ, ಅದಕ್ಕೆ ಪರಿಹಾರಗಳಿದ್ದಾವೆ. ಆ ಪರಿಹಾರನ ಮಾಡ್ಕೊಳ್ಬೋದು. ನೀವು ಇದಕ್ಕೂ ಮೀರಿ ಇವರ ಜಾತಕವನ್ನು ಒಂದು ಸತಿ ನೀವು ಪ್ರೆಡಿಕ್ಷನ್ ತೊಗೊಳ್ಳಿ. ನಮ್ಮ ಆಫೀಸ್ಗೆ ಫೋನ್ ಮಾಡಿ ಆನ್ಲೈನಲ್ಲೇ ಪ್ರೆಡಿಕ್ಷನ್ ತೊಗೊಳ್ಳಿ. ಬಟ್ ಇವ್ರಿಗೆ ಬೇಕಾಗಿರೋಂಥ ಸ್ಟೋನ್, ಯಾಕಂತಂದರೆ ಗ್ರಹಗಳೆಲ್ಲ ಚೆನ್ನಾಗಿದ್ದಾವೆ, ತುಂಬ ಪಾಸಿಟಿವ್ ಆಗಿದ್ದಾವೆ. ಆದರೆ ಈ ಶನಿ ಬಂದು ಸೂರ್ಯನ ಮನೇಲಿರೋದ್ರಿಂದ ಎಲ್ಲೋ ಒಂದು ಕಡೆ ಒಂದು ಚೂರು ಸಣ್ಣ ಪುಟ್ಟ ವೈಯಕ್ತಿಕ ಪ್ರಾಬ್ಲಮ್ ಆಗ್ಬೋದು. ಕೋರ್ಟು ಕೇಸು ಕಂಪ್ಲೇಂಟ್ ಅಂತ ಹೇಳಿದ್ನಲ್ಲ, ಆ ಥರದ ಪ್ರಾಬ್ಲಮಲ್ಲಿ ಕೂಡ ಇವರು ಸಿಕ್ಕಾಕೊಳ್ಬೋದು. ಅದಕ್ಕೆ ಪರಿಹಾರ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಮೇಡಮ್. ನಮಸ್ತೆ ಮೇಡಮ್, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಬೆಳಗಾವಿನಿಂದ ಮಾತಾಡ್ತಾ ಇರೋದು. ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಅವ್ನ ಡೇಟ್ ಆಫ್ ಬರ್ತ್ ಬಂದು 17/7/98. 17/7/98. ಓಕೆ, ಹೊಟ್ಟೆ ಸಮಯ ಸಾಯಂಕಾಲ 4:34. ಸರಿ ಮೇಡಮ್, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ ಮೇಡಮ್. 4:34 ಅಲ್ವಾ? ಹಾ ಹೌದು ಮೇಡಮ್. ಹಾ ಓಕೆ ಮೇಡಮ್ ನಮಸ್ತೆ. ನಮಸ್ಕಾರ ಮೇಡಮ್. ಅವನಿಗೆ ಯಾಕೋ ಮನಸ್ಸು ಸರಿ ಇಲ್ಲ. ಆಮೇಲೆ ಅದಕ್ಕೆ ಏನ್ ಪರಿಹಾರ? ಆಮೇಲೆ ಮದ್ವೆ ಇವಾಗ ಮಾಡ್ಬೋದಾ? ಮಾಡಿದ್ರೆ ವೈವಾಹಿಕ ಜೀವನ ಹೇಗಿರುತ್ತೆ ಅಂತ. ಮೇಷರಾಶಿ, ಅಶ್ವಿನಿ ನಕ್ಷತ್ರ. ಮನಸ್ಸು ಸರಿ ಇಲ್ಲ ಅಂದ್ರೆ ಏನಾಗಿದೆ? ಯಾರನ್ನಾದ್ರೂ ಇಷ್ಟಪಟ್ಟಿರ್ತಾರ ಕೇಳಿ. ಇಲ್ಲ, ಅಂತದೆಲ್ಲ ಏನು ಇಲ್ಲ ಮೇಡಮ್. ಯಾಕೋ ಬರೇ ವಿಚಾರಗಳು ಬರ್ತಾ ಇರ್ತಾವ ತಲೆಯಲ್ಲಿ, ಶಾಂತ ಆಗಿರಲ್ಲ ಮನಸ್ಸು ಅಂತ ಹೇಳ್ತಾನೆ ಮೇಡಮ್. ಅವ್ರಿಗೆ ನಡೀತಾ ಇರೋ ಟೈಮ್ ಬಂದೀಗ ಚಂದ್ರದಶೆ ನಡೀತಿದೆ. ಯಾಕಂದರೆ 2025 ಚಂದ್ರದಶೆ ಸ್ಟಾರ್ಟ್ ಆಗುತ್ತೆ, 35ವರೆಗೂ ಇರುತ್ತೆ. ಅದು ಬಂದು ಎಲ್ಲೋ ಒಂದು ಕಡೆ ಅವ್ರಿಗೆ ಮನಸ್ಥಿತಿ ಅನ್ನೋದಕ್ಕಿಂತ ಸ್ವಲ್ಪ ಮನಸ್ಸು ಗೊಂದಲ ಆಗ್ತಿರುತ್ತೆ. ಚೂಸ್ ಮಾಡ್ಕೊಳ್ಳೋದು ಯಾವ್ದು ಬೇಕು ಯಾವ್ದು ಬೇಡ, ಅಥವಾ ನೀವು ಹೇಳಿದ್ದನ್ನು ಕೇಳೋದಿಲ್ಲ, ಅವ್ರು ಹೇಳೋದನ್ನು ನೀವು ಒಪ್ಪಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ರಾಂಗ್ ಡಿಸಿಷನ್ ತೊಗೊಳ್ಳೋ ಅಂಥ ಚಾನ್ಸಸ್ ಅತಿ ಹೆಚ್ಚಿರುತ್ತೆ. ಅದನ್ನು ಕೂಡ ನೋಡ್ಕೊಳ್ಬೇಕಾಗತ್ತೆ. ಜೊತೆಗೆ ಅವ್ರಿಗೆ ನೋಡಿ 6ನೇ ಮನೆ, ಯಾಕಂದರೆ ಇವಾಗ ನಡೀತಾ ಇರೋ ಟೈಮ್ ಬಂದು ಅವ್ರಿಗೆ 6ನೇ ಮನೆಯಲ್ಲಿ ಚಂದ್ರ ಮತ್ತು ಶನಿ ಇರ್ತಾರೆ. 6ನೇ ಮನೆ ದಶ ಬಂದಾಗ ಟೈಮ್ ಕೆಡುತ್ತೆ ಅವ್ರಿಗೆ. ಈ 5ನೇ ತಿಂಗಳಿಂದ ಸ್ಟಾರ್ಟ್ ಆಗಿದೆ ಇದು. ಅದಕ್ಕೆ ಸ್ವಲ್ಪ ನೀವು ಬೇಕಾಗಿರೋ ಅಂಥದ್ದನ್ನು ಪರಿಹಾರ ಮಾಡ್ಕೊಳ್ಬೇಕಾಯ್ತು. ಯಾವ ಗ್ರಹ ಕೆಟ್ಟಿದ್ದಾರೆ ನೋಡಿ, ಅವ್ರಿಗೆ ಚಂದ್ರ ಮತ್ತು ಶನಿ ಕೆಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಇದನ್ನು ಮಾಡ್ಕೊಳ್ಬೇಕಾಗತ್ತೆ. ಮತ್ತು ನೀವು ತಾಯಿ ಅಂತ ಬಂದಾಗ ನಿಮಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗ್ಬೋದು, ಅಥವಾ ಗರ್ಭಕೋಶದ ಏನಾದರೂ ಸಮಸ್ಯೆ ಆಗ್ಬೋದು. ಇನ್ನು ಲಾಂಗ್ ಟೈಮ್ ಇರುತ್ತೆ ಈ ದಶ ಬಂದು 25 to 35, 2035ವರೆಗೂ ಇರುತ್ತೆ. ಈ ಟೈಮಲ್ಲಿ ಯಾವುದಾದ್ರೂ ನಿಮಗೆ
ಆಪ್ರೇಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನೋಡಿಕೊಂಡು ನೀವು ಇದನ್ನು ಮಾಡ್ಕೋಬೇಕು, ಅದು ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ. ಅದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿದೆ, ಟೈಮ್ ಚೆನ್ನಾಗಿದೆ, ಗ್ರಹಗಳೆಲ್ಲ ಚೆನ್ನಾಗಿದೆ, ಸಪ್ತಮ ಎಲ್ಲ ತುಂಬ ಚೆನ್ನಾಗಿದ್ದಾರೆ. ಮತ್ತು ಶುಕ್ರ ಕೂಡ ಕೆಟ್ಟಿದ್ದಾನೆ ಅವರ ಜಾತಕದಲ್ಲಿ. ಬಟ್ ಗೌರ್ಮೆಂಟ್ ಕೆಲಸ ಯಾರಾದರೂ ನಿಮ್ಮ ಮನೇಲಿ ಇರ್ತಾರೆ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಮೇಡಮ್, ನಮಸ್ತೆ. ಹಾಂ ಸರ್, ಹೇಳಿ. ನಾವು ಮಂಡ್ಯದಿಂದ ಮಾಡ್ತಾ ಇದ್ದೀವಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 9/12 ಹಾಂ, 2010. 2010. ಓಕೆ, ಹುಟ್ಟಿದ ಸಮಯ 1:28 PM. ಮಧ್ಯಾಹ್ನ 1:28. 28 ಓಕೆ ಸರ್, ಮಧ್ಯಾಹ್ನ 1:28. ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ, ಮೇಡಮ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ ಸರ್. ಏನು ಸರ್ ಪ್ರಶ್ನೆ? ಅವನು ಓದ್ತಿದ್ದಾನ, ಮುಂದೆ ಓದ್ತಾನ ಇಲ್ಲ ಏನ್ ಕೆಲಸ ಗೌರ್ಮೆಂಟ್ ಜಾಬ್ ಏನಾರ ಆಯ್ತದ? ಚೆನ್ನಾಗಿ ಓದ್ತಿದ್ದಾನ ಅಂದ್ಬಿಟ್ಟು ಓದ್ತಿದ್ದಾನೆ. ಇವಾಗ ಏನು ಓದ್ತಿದ್ದಾರೆ? ಇವಾಗ PUC ಓದ್ತಿದ್ದಾನೆ. ಓದ್ತಿದ್ದಾನಂತ ನನ್ನ ಕೇಳ್ತಿರಲ್ಲ, ದಿನ ನೀವು ನೋಡೋದಲ್ವಾ. 2022ರಿಂದ 2029ವರೆಗೂ ಅವ್ರಿಗೆ ಕುಜದಶ ನಡೀತಿದೆ. ಓದೋದಕ್ಕಿಂತ ಸ್ವಲ್ಪ ಸ್ಪೋರ್ಟ್ಸಲ್ಲಿ ಇದರಲ್ಲಿ ತುಂಬ ಆ್ಯಕ್ಟಿವೇಟ್ ಆಗಿರ್ತಾರೆ. ಓದೋದ್ರ ಬಗ್ಗೆ ಅಷ್ಟೊಂದು ಆಸಕ್ತಿ ಇರೋದಿಲ್ಲ, ಸ್ವಲ್ಪ ಕಮ್ಮಿನೇ ಇರುತ್ತೆ. ನೀವು ಸ್ವಲ್ಪ ಪಕ್ಕದಲ್ಲಿ ಕೂತ್ಕೊಳ್ಳಿ, ಓದ್ತಾರೆ. ಯಾಕಂದರೆ ನೀವು ಬಿಟ್ಟಿದ್ದೀರಾ, ಅದಕ್ಕೆ ಓದ್ತಾ ಇಲ್ಲ ಅವರು. ಮತ್ತು 5ನೇ ಮನೆ ಸಪ್ತಮದಲ್ಲಿ ಶನಿ ಇರ್ತಾರೆ, ಲಗ್ನದಲ್ಲಿ ಗುರು ಇರ್ತಾರೆ. ಇವಾಗ ನಡೀತಾ ಇರೋ ಟೈಮು ಕುಜದಶ ನಡೀತಿದೆ, ಬಟ್ ಚೆನ್ನಾಗಿದೆ. ನೀವೇನಾದರೂ ಮನೆಗೇನೆ ಕಟ್ಕೊಂಡ್ರಾ, ಜಾಗ ತೊಗೊಂಡ್ರಾ? ಏನು ತಗೊಂಡಿಲ್ಲ ಮೇಡಮ್, ಈ ಜಮೀನ್ ತಗೊಂಡಿದ್ದು ಅದ ಮಾರ್ಬಿಟ್ಟು ಮನೆ ಅನ್ಕೊಂಡಿದ್ದೀವಿ. ಅದೇನಾರ ಅಂತ ಮಾರ್ಬಿಟ್ಟು ಮನೆ ಕಟ್ಟೋಣ ಅನ್ಕೊಂಡ್ರಾ? ಲೋನ್ ಗೀನ್ ಮಾಡಿಸಿ ಮನೆ ಕಟ್ಟಿ, ಮಾರ್ಕೊಳಕ್ಕೆ ಹೋಗಬೇಡಿ. ತುಂಬ ಚೆನ್ನಾಗಿದ್ದಾನೆ, ಇವಾಗ ಮನೆಗಿನೇ ಕಟ್ತೀರಾ ಅಂತ ಹೇಳುತ್ತೆ. ಯಾಕಂದರೆ 2022ರಿಂದ 2029ವರೆಗೂ ಚೆನ್ನಾಗೇ ಇದೆ ಟೈಮು. ಅದಾದಮೇಲೆ ಅವ್ರಿಗೆ ರಾಹು ಬರ್ತಾನೆ. ಸೊ ಓದೋದ್ರಲ್ಲಿ ಸ್ವಲ್ಪ ಗಮನ ಕಮ್ಮಿ ಇರುತ್ತೆ, ಸ್ವಲ್ಪ ಓದಿಸಿದ್ರೆ ಒಳ್ಳೆ ಕೆಲಸ, ಇಲ್ಲಾಂದರೆ ಅಂಥ ಇಂಥ ಕೆಲಸ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಓದೋದಕ್ಕೆ ಪ್ರಿಪೇರ್ ಮಾಡಿ. ನಮ್ಮಲ್ಲಿ ಎಜುಕೇಷನ್ ಸ್ಟೋನು ಬ್ರೇಸ್ಲೆಟ್ ಸಿಕ್ಕತ್ತೆ, ಅದನ್ನು ತೊಗೊಂಡು ಹಾಕಿ, ಅವ್ರಿಗೆ ಬ್ರೇಸ್ಲೆಟ್ ಹಾಕಿ ಇಲ್ಲ ಸ್ಟೋನ್ ಕೊಡಿ, ಓದ್ಕೊಳ್ತಾರೆ. ಓದಿದ್ರೆ ಒಳ್ಳೆ ಕೆಲಸ ಸಿಕ್ಕತ್ತೆ. ಯಾಕಂದರೆ ಬುಧ ಕುಜ ರಾಹು ಎಲ್ಲ ಚೆನ್ನಾಗಿದ್ದಾರೆ. ನೆಕ್ಸ್ಟು ರಾಹು ದಶೆ ಬರುತ್ತೆ, ಕೆಲಸ 10ನೇ ಮನೆಯವನು. ಹಾಗಾಗಿ ಚೆನ್ನಾಗಿ ಓದಿಸಿ. ಅವ್ರು ಏನೇ ಕೆಲಸ ಮಾಡಬೇಕು, ಎಲ್ಲಾದರೂ ಗೌರ್ಮೆಂಟ್ ಕೆಲಸ ಸ್ವಲ್ಪ ಸಿಕ್ಕತ್ತೆ ಅಂತ ಇದೆ, ಚಾನ್ಸಸ್ ಇದೆ ಇವ್ರಿಗೆ. ಹಾಗಾಗಿ ಓದಿಸಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.